ನಾಳೆ ನಾನೇ ಬಂದು ವಿಲ್ ಓದ್ತೀನಪ್ಪ, ಆತರ ಪಡಬೇಡ ಅಂದಿದ್ರು. ನಮ್ಮ ತಂದೆ ವಿಲ್ ಓದುವಂತಹದ್ದೇನಿದೆ? ಅವರ ಆಸ್ತಿಗೆಲ್ಲ ನಾನೇ ತಾನೇ ವಾರಸ್ದಾರ ಎಂದಿದ್ದ ಮೋಹನ ಧೋರಣೆಯಿಂದ. ಅದು ಪಿತ್ರಾರ್ಜಿತ ಆಸ್ತಿ ಅಲ್ಲ ಅನ್ನುವುದನ್ನು ನೀನು ಮರೆಯಬೇಡ ಎಂದು ಕೇಶವಯ್ಯ ಎಚ್ಚರಿಸಿದ್ದರು. ಮರುದಿನ ಮಂಜುಳೆಯ ತಂದೆ ತಾಯಿ, ಚಕ್ರವರ್ತಿಯ ಸ್ನೇಹಿತರು, ದಾಯಾದಿಗಳು, ಅಪಾರ ಬಂಧುಗಳೆದುರು ಲಾಯರ್ ಕೇಶವಯ್ಯ ವಿಲ್ ಓದಿದ್ರು. ಚಕ್ರವರ್ತಿಗಳು ತಮ್ಮ ಸಮಸ್ತ ಆಸ್ತಿಯೆಲ್ಲವನ್ನು ಸೊಸೆಯ ಹೆಸರಿಗೆ ಬರೆದಿದ್ದರು. ಹೆಣ್ಣು ಮಕ್ಕಳು ತಂದೆಯ ಆಸ್ತಿಯಲ್ಲಿ ತಮಗೆ ಪಾಲು ಬೇಡವೆಂದು ಬರೆದುಕೊಟ್ಟಿದ್ದ ಪತ್ರಗಳು ಅದರ ಜೊತೆ ಇದ್ದವು. ನನ್ನದು ಸ್ವಯಾರ್ಜಿತ ಆಸ್ತಿ. ಈ ಆಸ್ತಿಯನ್ನು ನನಗಿಷ್ಟ ಬಂದವರಿಗೆ ಬರೆಯುವ ಹಕ್ಕು ನನಗಿದೆ ಎಂದು ಭಾವಿಸಿ ಈ ಮನೆ ಶ್ರೀರಂಗಪಟ್ಟಣದ ಬಳಿ ಇರುವ 10 ಎಕರೆ ಭೂಮಿ, ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ 4 ಫ್ಲಾಟುಗಳು, ಬ್ಯಾಂಕ್ನಲ್ಲಿರುವ ಹಣ, ನಮ್ಮನೆಯ ಸ್ಥಿರ ಚರ ಆಸ್ತಿಗಳೆಲ್ಲವೂ ನನ್ನ ಸೊಸೆ ಮಂಜುಳಾಗೆ ಸೇರತಕ್ಕದ್ದು. ನನ್ನ ಮಗ ಮೋಹನನಿಗೆ ಅವನ ಕ್ಲಿನಿಕ್, ಅವನು ಉಪಯೋಗಿಸುತ್ತಿರುವ ಕಾರು, ಸ್ಕೂಟರ್ ಸೇರತಕ್ಕದ್ದು. ಕೆನರಾ ಬ್ಯಾಂಕ್ನಲ್ಲಿರುವ 2 ಲಕ್ಷ ರುಗಳನ್ನು ನನ್ನ ಮನೆಯ ಕೆಲಸಗಾರರಿಗೆ ಸಮನಾಗಿ ಹಂಚತಕ್ಕದ್ದು. ಸಿಂಡಿಕೇಟ್ ಬ್ಯಾಂಕ್ನಲ್ಲಿರುವ ಹಣವನ್ನು ಶಾರದಾ ವೃದ್ಧಾಶ್ರಮ ಹಾಗೂ ಶಾರದಾ ಅನಾಥಾಶ್ರಮಕ್ಕೆ ಹಂಚತಕ್ಕದ್ದು. ಒಂದು ಪಕ್ಷ ನನ್ನ ಸೊಸೆ ಅಕಾಲ ಮರಣಕ್ಕೆ ತುತ್ತಾದರೆ ಆ ಆಸ್ತಿಯ ಹಕ್ಕು ಅವಳ ಮಕ್ಕಳಿಗೆ ಸೇರುತ್ತದೆ. ಆ ಮಕ್ಕಳು ಅಕಾಲ ಮರಣಕ್ಕೆ ತುತ್ತಾದರೆ ಆಸ್ತಿ ಎಲ್ಲವೂ ಈ ಕೆಳಕಂಡ ಸಂಸ್ಥೆಗಳಿಗೆ ಸೇರುತ್ತವೆ. ನನಗೆ ಈ ಆಸ್ತಿ ಪಾಸ್ತಿ ಏನೂ ಬೇಡ, ಮಂಜುಳಾ ಅಳುತ್ತಾ ಹೇಳಿದ್ಲು. ನಿಮ್ಮ ಮಾವನ ಇಚ್ಛೆಯಂತೆ ಈ ಆಸ್ತಿ ಪತ್ರ ತಯಾರಾಗಿದೆ. ನೀವು ಈ ಬಗ್ಗೆ ಏನೂ ಹೇಳುವಂತಿಲ್ಲ. ಮೋಹನ್ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ. ತಂದೆ ತನಗೆ ಈ ರೀತಿ ಮೋಸ ಮಾಡುವರೆಂದು ಅವನೆಂದೂ ಊಹಿಸಿರಲಿಲ್ಲ. ಅವನು ಕೂಗಾಡಿದಾಗ ಲಾಯರ್ ಶಾಂತವಾಗಿ ಹೇಳಿದ್ರು, ನೀನು ಅವರಿಗೆ ತಕ್ಕ ಮಗನಾಗಿರಲಿಲ್ಲ. ನಿನಗಾಗಿ ಅವರು ಜೀವ ತೇಯ್ದರು. ಅಂತಹ ತಂದೆ ತಾಯಿಗಳು ನಿನ್ನ ಚಿಂತೆಯಿಂದ ಕೊರಗುವಂತೆ ಮಾಡಿಬಿಟ್ಟೆ. ಈಗಲಾದರೂ ಸರಿಯಾಗಿರು. ಚಿನ್ನದಂಥ ಹೆಂಡತಿಯನ್ನು ಮನೆಯಲ್ಲಿಟ್ಟುಕೊಂಡು ಅದ್ಯಾಕೆ ಬೇರೆಯವರ ಜೊತೆ ಓಡಾಡ್ತೀಯಾ? ಅದು ನನ್ನ ಇಷ್ಟ. ನಿನಗೆ ಆಸ್ತಿ ಕೊಟ್ಟಿದ್ದಿದ್ರೆ ನಿನ್ನ ಹೆಂಡತಿ ಮಕ್ಕಳು ಇವತ್ತು ಬೀದಿಯಲ್ಲಿ ನಿಂತಿರ್ತಿದ್ರು. ಅದನ್ನು ತಪ್ಪಿಸುವುದಕ್ಕೋಸ್ಕರನೇ ನಿಮ್ಮ ತಂದೆ ಈ ಕೆಲಸ ಮಾಡಿದ್ರು. ಮಂಜುಳಾಗೆ ನಿನ್ನನ್ನು ಹೊರಗೆ ಹಾಕುವ ಹಕ್ಕಿದೆಯೇ ಹೊರತು ನಿನಗೆ ಆ ಹಕ್ಕಿಲ್ಲ ಎಂದಿದ್ದರು ಲಾಯರ್. ಮಂಜುಳಾಗೆ ಲಹರಿ ಹುಟ್ಟಿದ 4 ವರ್ಷಕ್ಕೆ ಮತ್ತೊಬ್ಬ ಮಗಳು ಹುಟ್ಟಿದ್ದಳು. ಅನ್ನಪೂರ್ಣಮ್ಮ ತಾವೇ ಬಾಣಂತನ ಮಾಡಿದ್ದರು. ಸಿರಿಯ ತಲೆ ಕಂಡರೆ ಮೋಹನನಿಗಾಗ್ತಿರ್ಲಿಲ್ಲ. ಲಹರಿ ಡ್ಯಾಡಿಯ ಮಗಳಾಗಿ ಬೆಳೆದಂತೆ ಸಿರಿ ಅಮ್ಮನ ಮಗಳಾಗಿ ಬೆಳೆದಿದ್ದಳು. ತಂದೆ ಸತ್ತ ಮೇಲೆ ಮೋಹನ ಸುಮ್ಮನೆ ಕೈಕಟ್ಟಿ ಕುಳಿತಿರ್ಲಿಲ್ಲ. ಸಾಯುವಾಗ ತಂದೆಗೆ ಬುದ್ಧಿಭ್ರಮಣೆಯಾಗಿತ್ತೆಂದು, ಅವರು ಮಾಡಿರುವ ವಿಲ್ ಸರಿಯಾಗಿಲ್ಲವೆಂದು ನಿರೂಪಿಸಲು ಪ್ರಯತ್ನಿಸಿದ್ದ. ಆದರೆ ಪ್ರಯೋಜನವಾಗಿರಲಿಲ್ಲ. ಅವನ ಲಾಯರ್ ರಾಜೀವ್ನಾಥ್ ತನ್ನ ಸೀನಿಯರ್ ಕೇಶವಯ್ಯಂಗೆ ತಿಳಿಸಿ ಅವನ ಯೋಜನೆ ತಲೆಕೆಳಗು ಮಾಡಿದ್ದ. ತಂದೆ ಸತ್ತ ಮೇಲೆ ಮೋಹನ ಹಣಕ್ಕಾಗಿ ಹೆಂಡತಿಯನ್ನೇ ಆಶ್ರಯಿಸಬೇಕಾಯಿತು. ಲಹರಿಯ ಮೂಲಕ ಹೆಂಡತಿಗೆ ಹತ್ತಿರವಾಗಲು ಪ್ರಯತ್ನಿಸಿದ. 2-3 ವರ್ಷಗಳಲ್ಲಿ ಅದು ಇದು ನೆಪ ಹೇಳಿ ಸುಮಾರು 4 ಲಕ್ಷ ರೂಪಾಯಿ ಅವಳಿಂದ ಪಡೆದಿದ್ದ. ಮಗಳನ್ನು ನೋಡಲು ಬಂದಿದ್ದ ಮೂರ್ತಿಗಳು 2 ಹೆಣ್ಣು ಮಕ್ಕಳ ಹೆಸರಿನಲ್ಲಿ 2 ಲಕ್ಷ ರೂಪಾಯಿಗಳನ್ನು ಫಿಕ್ಸೆಡ್ನಲ್ಲಿ ಹಾಕಿಸಿದ್ದರು. ನೋಡಮ್ಮ, ಮನೆ ಬಾಡಿಗೆ ವಸೂಲು ಮಾಡಲು ನಿನಗೆ ಗಂಡಸರ ಸಹಾಯ ಬೇಕು. ಅಂತಹ ನಂಬಿಕಸ್ಥರು ಯಾರಿದ್ದರೆ ಯೋಚಿಸು ಎಂದಿದ್ದರು. ಅದೇ ಸಂದರ್ಭದಲ್ಲಿ ಚಕ್ರವರ್ತಿಗಳ ಆತ್ಮೀಯ ಸ್ನೇಹಿತರಾದ ಬಲರಾಮ, ರಾಜು ಅವಳನ್ನು ನೋಡಲು ಬಂದಿದ್ದರು. ನಾವು ಈ ಏರಿಯಾ ಬಿಟ್ಟು ಹೊರಡಬೇಕಾಗಿದ್ಯಮ್ಮ. ಮನೆ ಭೋಗ್ಯಕ್ಕೆ ಹಾಕಿಕೊಂಡಿದ್ದೆವು. ಹೋದ ತಿಂಗಳೇ ಮನೆ ಬಿಡಬೇಕಾಗಿತ್ತು. ಮನೆ ಸಿಕ್ಕಿರಲಿಲ್ಲ. ಈಗೊಂದು ಮನೆ ಸಿಗುವಂತಿದೆ. ಮನೆಯಲ್ಲಿ ನೋಡಿದ್ದೀರಾ? ರಾಜೇಶ್ವರಿ ನಗರದಲ್ಲಿ ಸಿಗುವಂತಿದೆ. ತುಂಬ ದೂರ ಬೇರೆ. ನನ್ನ ಮೊಮ್ಮಕ್ಕಳಿಗೆ ಬೇರೆ ಸ್ಕೂಲ್ ಹುಡುಕಬೇಕು. ಬಹಳ ಕಷ್ಟವಾಗಿದೆ. ಮಂಜುಳಾ ಅವರ ಮಾತು ಕೇಳಿ ಕೊಂಚ ಯೋಚಿಸಿ ಹೇಳಿದ್ಲು, ಸಾಯಂಕಾಲ ನಮ್ಮನೆಗೆ ಬನ್ನಿ, ಈ ಬಗ್ಗೆ ಮಾತಾಡೋಣ. ಯಾಕಮ್ಮ? ನೀವು ಬನ್ನಿ, ಹೇಳ್ತೀನಿ ಅಂದ್ಲು. ಅವಳು ಸಾಯಂಕಾಲ ಅವರ ಜೊತೆ ಮಲ್ಲೇಶ್ವರಂನಲ್ಲಿರುವ ಫ್ಲಾಟ್ಗಳನ್ನು ನೋಡಲು ಹೋಗಿದ್ದಳು. ಫ್ಲಾಟ್ನಲ್ಲಿ ಬಾಡಿಗೆಗಿದ್ದವರಲ್ಲಿ ಒಬ್ಬರು ಡಾಕ್ಟರ್, ಇನ್ನೊಬ್ಬರು ಇಂಜಿನಿಯರ್, ಇನ್ನೊಬ್ಬರು ಬ್ಯಾಂಕ್ ಆಫೀಸರ್, ಇನ್ನೊಂದು ಮನೆಯಲ್ಲಿ ಒಬ್ಬ ದಿನಸಿ ಅಂಗಡಿ ಮಾಲೀಕರಿದ್ದರು. ಆತ 3 ತಿಂಗಳಿಂದ ಬಾಡಿಗೆ ಕೊಟ್ಟಿರಲಿಲ್ಲ. ಮಂಜುಳಾ ಮನೆಗೆ ವಾಪಸ್ಸಾದ ಮೇಲೆ ಬಲರಾಮ ರಾಜುವಿಗೆ ಹೇಳಿದ್ದಳು, ನೀವು ಆ ಅಂಗಡಿಯವರನ್ನು ಮನೆ ಬಿಡಿಸಿದ್ರೆ ನಿಮಗೆ ನಾನು ಆ ಫ್ಲಾಟ್ ಬಾಡಿಗೆಗೆ ಕೊಡ್ತೀನಿ. ನೀವು 10,000 ರು ಅಡ್ವಾನ್ಸ್ ಕೊಟ್ಟು ತಿಂಗಳಿಗೆ 15,500 ರು ಬಾಡಿಗೆ ಕೊಟ್ಟರೆ ಸಾಕು. ಆದರೆ ಪ್ರತಿ ತಿಂಗಳು ಸರಿಯಾಗಿ ಬಾಡಿಗೆ ವಸೂಲು ಮಾಡಿ ನನ್ನ ಹೆಸರಿಗೆ ಕ್ರೆಡಿಟ್ ಮಾಡುವ ಜವಾಬ್ದಾರಿ ನಿಮ್ಮದು. ಆತ ಸಂತೋಷದಿಂದ ಒಪ್ಪಿದರು.
ಅವಳು ರಾಜು ಹಾಗೂ ಸಿರಿಯ ಜೊತೆ ಶ್ರೀರಂಗಪಟ್ಟಣದ ಬಳಿ ಇರುವ ಗದ್ದೆ ನೋಡಿ ಬಂದಳು. ಅವರು ನಿಯತ್ತಿನ ಜನವಾಗಿದ್ದರಿಂದ ಯೋಚಿಸುವಂತಹದ್ದೇನೂ ಇರಲಿಲ್ಲ. ಮನೆ ಬಾಡಿಗೆ ಬರ್ತಿತ್ತು, ಗದ್ದೆಯಿಂದ ಭತ್ತ ಬರ್ತಿತ್ತು. ಬ್ಯಾಂಕ್ನಲ್ಲಿ ಮಾವ ಇಟ್ಟಿದ್ದ 19 ಲಕ್ಷ 5 ಲಕ್ಷ ರೂಪಾಯಿಗಳಿಗೆ ಇಳಿದಿತ್ತು. ಮೋಹನ ಬರಲಾಗಲೇ ಇಲ್ಲ. ತನಗೆ ಹಣ ಬೇಕಾದಾಗ ಹೆಂಡತಿಯನ್ನು ಓಲೈಸುತ್ತಿದ್ದ. ಮಂಜುಳಾ ಈಗ ಗಂಡನ ಬಗ್ಗೆ ಯೋಚಿಸುವುದನ್ನು ಬಿಟ್ಟಿದ್ದಳು. ಅವಳನ್ನು ಈಗ ಕಾಡುತ್ತಿದ್ದುದು ಲಹರಿಯ ಚಿಂತೆ ಮಾತ್ರ. ಲಹರಿ ಗುಣಸ್ವಭಾವಗಳಲ್ಲಿ ರೂಪದಲ್ಲಿ ತಂದೆಯನ್ನೇ ಹೋಲ್ತಿದ್ಲು. ಮೊದಲಿನಿಂದಲೂ ಮೊಂಡುತನ, ಹಠದ ಸ್ವಭಾವ ಅವಳಲ್ಲಿ ಮನೆ ಮಾಡಿತ್ತು. ಬಡವರನ್ನು ಕಂಡರಂತೂ ತುಂಬ ತಾತ್ಸಾರ. ಆಳುಕಾಳುಗಳ ಜೊತೆ, ತಾಯಿ ತಂಗಿಯ ಜೊತೆ ನಯವಾಗಿ ಮಾತನಾಡಿ ಅಭ್ಯಾಸವೇ ಇರಲಿಲ್ಲ. ಅವಳ ಕಾಟ ತಡೆಯಲಾರದೆ 5-6 ಜನ ಅಡುಗೆಯವರು ಕೆಲಸ ಬಿಟ್ಟು ಹೋಗಿದ್ದರು. ಮಂಜುಳಾ ಇತ್ತೀಚೆಗೆ ಅಡುಗೆಯವರನ್ನು ಬಿಡಿಸಿ ತಾನೇ ಅಡುಗೆ ಮಾಡಲಾರಂಭಿಸಿದ್ದಳು. ಬಿಡುವಿದ್ದಾಗ ಸಿರಿ ಸಹಾಯ ಮಾಡ್ತಿದ್ಲು. ಏನಡ್ಗೆ ಮಾಡ್ತಿದೀಯ ಮಮ್ಮಿ? ಬಾಯ್ಗಿಡಕ್ಕಾಗಲ್ಲ. ದಿನ ಅದೇ ಹುಳಿ ಸಾರು, ಚಟ್ನಿ, ಗೊಜ್ಜು. ಬೇರೆ ಏನಾದರೂ ಮಾಡಬಾರ್ದಾ ಅಂತಿದ್ಲು. ಬಿಟ್ಟಿ ಆಸ್ತಿ ಸಿಕ್ತು ಅಂತ ಮಜಾ ಮಾಡ್ತಿದ್ದೀಯಲ್ಲ, ನಮಗೂ ಅದರಲ್ಲಿ ಪಾಲಿದೆ ಅನ್ನುವುದನ್ನು ಮರೆಯಬೇಡ. ನಾನು ಕೇಳಿದಾಗ ಕೇಳಿದಷ್ಟು ಹಣ ಕೊಡಬೇಕು ಅಂತಿದ್ಲು. ಅವಳು 5-10 ಸಾವಿರ ಕೇಳಿದಾಗ ಒಮ್ಮೊಮ್ಮೆ ಮಂಜುಳಾ ಪ್ರಶ್ನಿಸುತ್ತಿದ್ದುದು ಉಂಟು. ಅಷ್ಟೊಂದು ಹಣ ನಿನ್ಗ್ಯಾಕೆ? ಖರ್ಚು ಮಾಡೋಕೆ. PUCಯಲ್ಲಿದ್ದಾಗ ಲಹರಿ ಆಡುತ್ತಿದ್ದ ಮಾತಿನ ವೈಖರಿ ಇದು. ಹೈಸ್ಕೂಲ್ನಲ್ಲಿರುವಾಗಲೇ ಅವಳು ಹಠ ಹಿಡಿದು ಲೂನಾ ತೆಗೆದುಕೊಂಡಿದ್ದಳು. ಆಗ ಪ್ರತಿ ತಿಂಗಳು 250 ರು ಪಾಕೆಟ್ ಮನಿ ಹಠ ಮಾಡಿ ತೆಗೆದುಕೊಳ್ಳುತ್ತಿದ್ದಳು. ಆದರೆ ಅದು ಹೆಸರಿಗೆ ಮಾತ್ರ. ಅದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡ್ತಿದ್ಲು. ಆಗಾಗ್ಗೆ ಮೋಹನ ಕೂಡ ಹಣ ಕೊಡ್ತಿದ್ದ. BEಗೆ ಬಂದ ಮೇಲೆ ಅವಳ ಖರ್ಚು ತಿಂಗಳಿಗೆ 1000 ರು ಮೀರಿತ್ತು. ಬ್ಯಾಂಕ್ನಲ್ಲಿಟ್ಟಿರೋದು ನೀನು ದುಡಿದು ಸಂಪಾದಿಸಿರುವ ಹಣವೇನು ಮಮ್ಮಿ? ನನಗೆ ಆ ಹಣದ ಮೇಲೆ ಸಂಪೂರ್ಣ ಹಕ್ಕಿದೆ ಅಂತಿದ್ಲು. ಸರಿಯಾಗಿ ಹೇಳ್ದೆ ಬೇಬಿ ಎನ್ನುತ್ತಿದ್ದ ಮೋಹನ್. ಮೊದಮೊದಲು ಮಂಜುಳಾ ಗಂಡ ಮಗಳು ಕೇಳಿದಾಗ ಹಣ ಕೊಡಲು ನಿರಾಕರಿಸುತ್ತಿದ್ದುದುಂಟು. ಆದರೆ ಅದರಿಂದ ವೃಥಾ ಘರ್ಷಣೆ ಆಗ್ತಿತ್ತು. ಹತ್ತಿದ್ದ ಜಗಳ ಹರಿಯುತ್ತಿರಲಿಲ್ಲ. ಆದ್ದರಿಂದ ಇತ್ತೀಚೆಗೆ ಅವಳು ಮರು ಮಾತಾಡದೆ ಹಣ ಕೊಡ್ತಿದ್ಲು. BE ಸೇರಿದ ಮೇಲೆ ಲಹರಿಯ ಓಡಾಟ ಹೆಚ್ಚಾಗಿತ್ತು. ಯಾವಾಗಲೂ ಹುಡುಗ ಹುಡುಗಿಯರ ಹಿಂಡು ಅವಳ ಹಿಂದೆ ಇರ್ತಿತ್ತು. ಅವರಿಗಾಗಿ ಲಹರಿ ತುಂಬ ಹಣ ಖರ್ಚು ಮಾಡ್ತಿದ್ಲು. ಪ್ರತಿ ವಾರ ಪಾರ್ಟಿ, ಪಿಕ್ನಿಕ್ ಎಂದು ಅಲೆಯುತ್ತಿದ್ದಳು. ಪಾಶ್ ಹೋಟೆಲ್ಗಳಿಗೆ ಹೋಗುತ್ತಿದ್ದಳು. ಹುಡುಗರ ಪರಿಚಯವಿದ್ದರೂ ಅವಳು ಯಾರನ್ನು ಹೆಚ್ಚು ಹಚ್ಚಿಕೊಂಡಿರಲಿಲ್ಲ. ಮಂಜುಳಾಗೆ ಮಗಳು ಅಷ್ಟು ಹೊತ್ತು ಮನೆಯಿಂದ ಹೊರಗೆ ಇರುವುದು ಇಷ್ಟವಾಗ್ತಿರಲಿಲ್ಲ. ಆದರೆ ಯಾರಿಗೆ ಹೇಳಲು ಸಾಧ್ಯ? ಮಗಳ ಬಗ್ಗೆ ಮುತುವರ್ಜಿ ವಹಿಸಬೇಕಾಗಿದ್ದ ತಂದೆಯೇ ಇನ್ನೂ 18 ವರ್ಷದ ತರುಣನಂತಾಡುವಾಗ ಅವಳು ತಾನು ಏನು ಮಾಡಲು ಸಾಧ್ಯವಿತ್ತು? ಲಹರಿ ಮನೆಯಲ್ಲಿರುವಷ್ಟು ಹೊತ್ತು ಕ್ಯಾಸೆಟ್ಸ್ ಕೇಳುತ್ತಲೋ ವಿಡಿಯೋ ಫಿಲ್ಮ್ಗಳನ್ನು ನೋಡುತ್ತಲೋ ಕಾಲ ಕಳೆಯುತ್ತಿದ್ದಳು. ತಾಯಿ ತಂಗಿಯರನ್ನು ಮಾತನಾಡಿಸುತ್ತಿದ್ದುದೇ ಅಪರೂಪ. ಅಡುಗೆ ತಿಂಡಿಯಲ್ಲಿ 108 ಕೊಂಕು ತೆಗೆಯುತ್ತಿದ್ದಳು. ಅದಕ್ಕೆ ಮೋಹನ ತಾಳ ಹಾಕ್ತಿದ್ದ. ಹೊರಗಡೆ ಬೈಕ್ ನಿಂತ ಶಬ್ದ ಕೇಳಿ ಮಂಜುಳಾ ಎದ್ದು ಕಿಟಕಿಯಿಂದ ಇಣುಕಿದಳು. ಲಹರಿ ಆ ಯುವಕನ ಸ್ಕೂಟರ್ನಲ್ಲಿ ಬಂದಿಳಿದು ಅವನಿಗೆ ಬಾಯ್ ಹೇಳಿದಳು. ಲೋ ರಂಗ, ಎಲ್ಲ ಮಲಗಿಬಿಟ್ರೇನೋ? ಹ್ಞೂ ಅಮ್ಮ, ರಾಯರು ಇನ್ನೂ ಬಂದಿಲ್ಲ. ಅಮ್ಮವರು ನಿಮ್ಮ ತಂಗಿ ಈಗ ಮಲಗುವುದಕ್ಕೆ ಹೋದ್ರು. ನಿಮಗೆ ಬಡಿಸ್ಲಾ? ನನ್ನ ಊಟವಾಗಿದೆ, ನೀನು ಊಟ ಮಾಡಿ ಮಲಗು. ರಾಯರು ಅವರು ಬಾಂಬೆಗೆ ಹೋಗಿದ್ದಾರೆ. ಇನ್ನೊಂದು ವಾರ ಬರಲ್ಲ. ಒಂದು ಲೋಟ ಬಿಸಿ ಹಾಲು ತಂದುಕೊಟ್ಬಿಡು. ರಂಗ ಭಯಭಕ್ತಿಗಳಿಂದ ಹ್ಞೂ ಎಂದ. ಅವನು ಆ ಮನೆಗೆ ಬಂದು 3 ವರ್ಷಗಳಾಗಿದ್ದವು. ಮಂಜುಳಾ ತನಗೆ ಅಡುಗೆಗೆ ಸಹಾಯ ಮಾಡಲು ಅವನನ್ನು ನೇಮಿಸಿಕೊಂಡಿದ್ದಳು. ಸಿರಿಯಾಗಲಿ ಮಂಜುಳಾ ಆಗಲಿ ಅವನನ್ನು ಆಡಿನಂತೆ ನಡೆಸಿಕೊಳ್ತಿರಲಿಲ್ಲ. ಆದರೆ ಲಹರಿ ಮಾತ್ರ ಅವನಿಗೆ ಕೊಂಚವೂ ಮರ್ಯಾದೆ ಕೊಡ್ತಿರಲಿಲ್ಲ. ಮಗಳು ಮಹಡಿ ಹತ್ತಿದ ಸದ್ದು ಕೇಳಿದ ಮೇಲೆ ಮಂಜುಳಾ ನಿಟ್ಟುಸಿರು ಬಿಟ್ಟು ಮಂಚದ ಮೇಲೆ ಉರುಳಿಕೊಂಡಳು. ಲಹರಿ BE ಮುಗಿಸಿ ಪ್ರೈವೇಟ್ ಫರ್ಮ್ನಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ಅವಳಿಗೆ ಆ ಯುವಕನ ಪರಿಚಯವಾಗಿತ್ತು. ಹೆಸರು ಹರ್ಷ. ಲಹರಿ ಇತ್ತೀಚೆಗೆ ಅವನನ್ನು ತುಂಬ ಹಚ್ಚಿಕೊಂಡಿದ್ದಾಳೇನೋ ಎಂದು ಅನ್ನಿಸತೊಡಗಿತ್ತು. ಅವನ ಪರಿಚಯವಾದ ಮೇಲೆ ಅವಳು ತನ್ನ ಕೈನೆಟಿಕ್ ಹೋಂಡಾವನ್ನು ಅವನಿಗೆ ಕೊಟ್ಟಿದ್ದಳು. 1.5 ತಿಂಗಳಲ್ಲಿ ಅವನು ಹೀರೋ ಹೋಂಡಾ ಕೊಂಡಿದ್ದ. ಅವಳು ತನ್ನ ಮೊದಲ ಸಂಬಳದಲ್ಲಿ ತಾಯಿ ತಂಗಿಯರಿಗೆ ಸಿಹಿ ಕೂಡ ತಂದುಕೊಟ್ಟಿರಲಿಲ್ಲ. ಹಠ ಮಾಡಿ ತಾಯಿಯಿಂದ 10,000 ರು ತೆಗೆದುಕೊಂಡಿದ್ದಳು. ಮಂಜುಳಾ ಅನುಮಾನದಿಂದ ಕೇಳಿದ್ದಳು, ಅಷ್ಟೊಂದು ಹಣ ನಿನ್ಗ್ಯಾಕೆ? ನನಗೆ ಅರ್ಜೆಂಟ್ ಬೇಕೇ ಬೇಕು. ಸಾಲ ಅಂತ ಕೊಡು, ತಿಂಗಳಿಗೆ 1000ದ ತರಹ ತೀರಿಸ್ತೇನೆ. ಲಹರಿ, ನಮಗೆಲ್ಲಿ ಸ್ವೀಟ್ಸ್? ಸಿರಿ ಕೇಳಿದ್ದಳು. ಹೋಗೆ, ನಿಮಗೆಲ್ಲ ಯಾರು ಸ್ವೀಟ್ಸ್ ಕೊಡ್ತಾರೆ?
ನನ್ನ ಏಳಿಗೆ ನೋಡಿ ಸಂತೋಷ ಪಡುವವರಿಗೆ ಸ್ವೀಟ್ಸ್ ಕೊಡಿಸ್ತೇನೆ ಅಂದಿದ್ದಳು. ಮಂಜುಳಾಗೆ ಲಹರಿ ತಾನೇ ಹಣ ಹಾಕಿ ಹರ್ಷನಿಗೆ ವೆಹಿಕಲ್ ತೆಗೆದುಕೊಟ್ಟಿರಬಹುದೆಂಬ ಅನುಮಾನವಿದ್ದೇ ಇತ್ತು. ಅವಳು ಮಗುವಾಗಿದ್ದಾಗ ಮಾಡಿಸಿ ಹಾಕಿದ 24 ಗ್ರಾಂ ಸರ ಅವಳ ಕತ್ತಿನಲ್ಲಿರಲಿಲ್ಲ. ಲಹರಿ, ನಿನ್ನ ಸರ ಎಲ್ಲಿ? ವಿಜಿ ಹಾಕ್ಕೊಂಡಿದ್ದಾಳೆ ಮಮ್ಮಿ. ಚಿನ್ನದ ಸರ ಬಳೆ ಎಲ್ಲ ಯಾಕೆ ಫ್ರೆಂಡ್ಸ್ಗೆ ಹಾಕ್ಕೊಳ್ಳೋಕ್ಕೆ ಕೊಡ್ತೀಯಾ? ಅದು ನಂದು ತಾನೆ, ಅದಕ್ಕೆ ಕೊಟ್ಟೆ. ನಿನ್ನ ಒಡವೆಗಳೆಲ್ಲ ಲಾಕರ್ನಲ್ಲಿ ಸೇಫಾಗಿ ಇದೆಯಲ್ಲ, ಇನ್ಯಾಕೆ ನನ್ನ ಒಡವೆಗಳ ಚಿಂತೆ? ದಂಡಿಸುವವರಿಲ್ಲದೆ ಮಗಳು ಹಾಳಾಗ್ತಿದ್ದಾಳೆ ಎಂದು ತಾಯಿ ಕೂಗುತ್ತಿದ್ದಳು. ಹರ್ಷ ಪ್ರತಿದಿನ ಬೈಕ್ ತಂದು ಅವಳನ್ನು ಕರೆದೊಯ್ಯುತ್ತಿದ್ದ. ಅವಳು ಅವನ ಜೊತೆ ರಾತ್ರಿ ವಾಪಸ್ಸಾಗುತ್ತಿದ್ದಳು. ಒಮ್ಮೊಮ್ಮೆ ಸಾಯಂಕಾಲ ಅವನ ಜೊತೆ ಬಂದು ಏನಾದರೂ ತಿಂಡಿ ತಿಂದು ಬಟ್ಟೆ ಬದಲಾಯಿಸಿ ಪುನಃ ಹೊರಗೆ ಹೊರಡ್ತಿದ್ಲು. ಬಟ್ಟೆಗೆ, ಕಾಸ್ಮೆಟಿಕ್ಸ್ಗಳಿಗೆ ಸಿಕ್ಕಾಬಟ್ಟೆ ಹಣ ಸುರಿಯುತ್ತಿದ್ದಳು. ಲಹರಿಯದು ಈ ಪರಿಯಾದರೆ ಸಿರಿಯ ರೀತಿ ನೀತಿಯೇ ಬೇರೆ. ತಂದೆಗೆ ತಾನು ಬೇಡದ ಮಗು ಎಂಬುದರ ಅರಿವು ಅವಳಿಗಿತ್ತು. ಅವಳು ಅಮ್ಮನ ಮಗಳಾಗಿ ಬೆಳೆದಿದ್ದಳು. ತುಂಬ ಮೃದು ಸ್ವಭಾವ. ತಂದೆಯ ಜೊತೆ ಮಾತನಾಡದಿದ್ದ ದಿನಗಳೇ ಹೆಚ್ಚು. ಚಿಕ್ಕಂದಿನಲ್ಲೂ ತಂದೆ ತನ್ನನ್ನು ಕರೆದು ಮುದ್ದಿಸುತ್ತಿದ್ದುದು ಅವಳಿಗೆ ನೆನಪಿರಲಿಲ್ಲ. ಒಮ್ಮೆ ಅವನು ಲಹರಿಗೆ ಫ್ರಾಕ್ ತಂದಿದ್ದ. ಸಿರಿ, ಪಪ್ಪ ನನಗೆ ಫ್ರಾಕ್ ಎನ್ನುತ್ತಾ ಹೋಗಿ ತಂದೆಯ ತೊಡೆ ಏರಿದ್ದಳು. ನಿಂಗೆ ನಿಮ್ಮಮ್ಮ ಕೊಡಿಸ್ತಾಳೆ ಹೋಗು ಎಂದು ಅವನು ಅವಳನ್ನು ತೊಡೆಯಿಂದ ತಳ್ಳಿದ್ದ. ಆ ಪುಟ್ಟ ಹೃದಯಕ್ಕಾದ ನೋವು ಅಷ್ಟಿಷ್ಟಲ್ಲ. ಅಂದಿನಿಂದ ಅವಳು ತಾಯಿಯನ್ನೇ ಹೆಚ್ಚು ಅವಲಂಬಿಸಿದ್ದಳು. ಅಕ್ಕ ತಂಗಿಯರು 2 ಧ್ರುವಗಳಂತೆ ಇದ್ದರು. ಲಹರಿಗೆ ನಯವಾಗಿ ಮಾತನಾಡೇ ಗೊತ್ತಿರಲಿಲ್ಲ. ಸಿರಿಗೆ ಯಾರನ್ನು ಗದರಿಸುವ ಅಭ್ಯಾಸವೇ ಸಿರಿಗಿರಲಿಲ್ಲ. ಲಹರಿ ಅಲಂಕಾರ ಪ್ರಿಯೆ. ಸಿರಿ ಆದಷ್ಟು ಸರಳವಾಗಿರ್ತಿದ್ಲು. ಲಹರಿಗೆ ಮನೆಯಲ್ಲಿದ್ದೇ ಅಭ್ಯಾಸವಿರಲಿಲ್ಲ. ಸಿರಿಗೆ ಹೆಚ್ಚು ಹೊರಗೆ ಹೋಗಿಯೇ ಅಭ್ಯಾಸವಿರಲಿಲ್ಲ. ಅವಳು ಸುಗಮ ಸಂಗೀತ ಕಲಿತಿದ್ದಳು. ಭಾವಗೀತೆಗಳನ್ನು, ದೇವರ ನಾಮಗಳನ್ನು ಸುಶ್ರಾವ್ಯವಾಗಿ ಹಾಡ್ತಿದ್ಲು. ಕಾದಂಬರಿಯ ಹುಚ್ಚಿತ್ತು. ನಿಟ್ಟಿಂಗ್, ಕಸೂತಿ ಇತ್ಯಾದಿಗಳಲ್ಲಿ ಆಸಕ್ತಿ ಇತ್ತು. ಹಾಗೆಂದು ಮುಖೇಡಿಯಾಗಿರಲಿಲ್ಲ. ಕಾಲೇಜಿನ ಚರ್ಚಾ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನ ಯಾವಾಗಲೂ ಅವಳಿಗೆ ಮೀಸಲಾಗಿರ್ತಿತ್ತು. ಅವಳಿಗೆ ಆಯ್ದ ಕೆಲವು ಸ್ನೇಹಿತರಿದ್ದರು. ಅಪರೂಪಕ್ಕೆ ಒಮ್ಮೊಮ್ಮೆ ತಾಯಿಯನ್ನು ಕರೆದುಕೊಂಡು ಸಿನಿಮಾ, ನಾಟಕ, ಸಂಗೀತ ಕಾರ್ಯಕ್ರಮಗಳಿಗೆ ಹೋಗುತ್ತಿದ್ದುದುಂಟು. ಅವಳಿಗೂ PUCಯಲ್ಲಿ ತುಂಬ ಒಳ್ಳೆಯ ಮಾರ್ಕ್ಸ್ ಬಂದಿತ್ತು. ಆದರವಳು BE MB ಓದಲು ಇಷ್ಟಪಡದೆ BScಗೆ ಸೇರಿದ್ದಳು. ಅವಳಿಗೆ ತಾಯಿಯ ಬಗ್ಗೆ ಪ್ರೀತಿಯ ಜೊತೆ ಅನುಕಂಪವೂ ಇತ್ತು. ಅಮ್ಮ, ತಾತನಿನ ಹೆಸರಿಗೆ ಆಸ್ತಿ ಮಾಡಿಡದೆ ಹೋಗಿದ್ದರೆ ಈ ವೇಳೆಗೆ ಪಪ್ಪ ನಮ್ಮಿಬ್ಬರನ್ನು ಮನೆಯಿಂದ ಅಟ್ಟಿ ಬಿಡ್ತಿದ್ರೋ ಏನೋ ಎನ್ನುತ್ತಿದ್ದಳು. ತಾತನ ಮುಂದಾಲೋಚನೆಯ ಬಗ್ಗೆ ಹೆಮ್ಮೆ ಇತ್ತು. ತಂದೆಯ ಬಗ್ಗೆ ಅವರಿವರು ಆಡಿಕೊಳ್ಳುವುದು ಕಿವಿಗೆ ಬಿದ್ದಿತ್ತು. ಈಗ ಲಹರಿ ಜನರ ಬಾಯಿಗೆ ಆಹಾರವಾಗಿದ್ದಳು. ಅಕ್ಕ ತಂಗಿಯರು ಎಂದೂ ಒಟ್ಟಿಗೆ ಹೊರಗೆ ಹೋಗ್ತಿರ್ಲಿಲ್ಲ. ಲಹರಿಯ ದೃಷ್ಟಿಯಲ್ಲಿ ತಂಗಿ ಒಂದು ಹಳ್ಳಿ ಗುಗ್ಗು. ಸಿರಿಗೆ ಅಕ್ಕನ ಬಗ್ಗೆ ತುಂಬ ಕರುಣೆ ಇತ್ತು. ಒಂದಲ್ಲ ಒಂದು ದಿನ ಅಕ್ಕ ತುಂಬ ಪೆಟ್ಟು ತಿನ್ನುತ್ತಾಳೆ ಎನ್ನಿಸುತ್ತಿತ್ತು. ದುಡ್ಡೇ ಪ್ರಧಾನವೆಂದು ಭಾವಿಸಿರುವ ತನ್ನ ತಂದೆ ಅಕ್ಕ ಮಾನವೀಯ ಗುಣಗಳನ್ನು ಕಳೆದುಕೊಂಡು ಅಮಾನುಷರಂತೆ ವರ್ತಿಸುತ್ತಾರಲ್ಲ ಎಂದು ಬೇಸರವೂ ಆಗ್ತಿತ್ತು. ಕಿಟಕಿಯಿಂದ ತಣ್ಣನೆಯ ಗಾಳಿ ಬೀಸಿ ಬಂದು ಮೈ ನಡುಗಿಸಿದಾಗ ಶೇಖರ್ಗೆ ಎಚ್ಚರವಾಯಿತು. ಅವನು ಗಂಟೆ ನೋಡಿದ. 5 ಗಂಟೆಯಾಗಿತ್ತು. ಎದ್ದು ಮುಖ ತೊಳೆದು ಕಾಫಿ ಕುಡಿದು ಬಾಯ್ಲರ್ ಸ್ವಿಚ್ ಹಾಕಿ ಮನೆ ಲಾಕ್ ಮಾಡಿ ತಂಗಾಳಿಗೆ ಮೈಯೊಡ್ಡಿ ಹಾವಿನಂತೆ ಮಲಗಿದ್ದ. ಡಾಂಬರು ರಸ್ತೆಯಲ್ಲಿ ಹೆಜ್ಜೆ ಹಾಕಿದ. ರಸ್ತೆ ನಿರ್ಜನವಾಗಿತ್ತು. ಅಲ್ಲೊಂದು ಇಲ್ಲೊಂದು ವಾಹನಗಳು ಚಲಿಸುತ್ತಿದ್ದವು. ಬೆಳಗಿನ ವಾಯುವಿಹಾರಕ್ಕೆ ಹೊರಡುವವರು ಇನ್ನೂ ಹೊರಟಿರಲಿಲ್ಲ. ಆದರೆ ಶೇಖರ್ ಪ್ರತಿದಿನ ಬೆಳಗ್ಗೆ 5:25ಕ್ಕೆ ಹೊರಟು 6:20ಕ್ಕೆ ವಾಪಸ್ಸಾಗುತ್ತಿದ್ದ. ಅಮೃತ ಬಸವೇಶ್ವರ ನಗರದಲ್ಲಿ 50-60ರ ಸೈಟೊಂದನ್ನು ತೆಗೆದುಕೊಂಡು ಮನೆ ಕಟ್ಟಿಸಿದಳು. ಮನೆ ತುಂಬ ಚೆನ್ನಾಗಿತ್ತು. ಅವಳು ಒಂದಾನೊಂದು ಕಾಲದಲ್ಲಿ ಬಯಸಿದ್ದ ಎಲ್ಲ ಸಾಮಾನುಗಳು ಅಲ್ಲಿದ್ದವು. ಅಲೂಕ ಮಾತ್ರ BE ಮುಗಿಸದೆ ಸೋಮಾರಿಯಾಗಿ ಕುಳಿತು ಕಾಲ ಕಳೆಯುತ್ತಿದ್ದ. ಶೇಖರ್ ಮಗನ ತಂಟೆಗೆ ಹೋಗ್ತಿರಲಿಲ್ಲ. ಅಮೃತ ಸಂಪಾದನೆ ಹೆಚ್ಚಿದ ಮೇಲೆ ಬದಲಾಗಿದ್ದಳು. ತನಗಿಂತ ಕಡಿಮೆ ಸಂಬಳ ತೆಗೆದುಕೊಳ್ಳುವ ಗಂಡನ ಬಗ್ಗೆ ಅವಳಿಗೆ ಕೊಂಚವೂ ಪ್ರೀತಿ ಗೌರವಗಳಿರಲಿಲ್ಲ. ಅಲೋಕನಿಗೆ 4 ವರ್ಷ ತುಂಬಿದ್ದಾಗ ಶಂಕರನ ಹೆಂಡತಿ 5 ತಿಂಗಳ ಹೆಣ್ಣು ಮಗುವಿನ ಜೊತೆ ಗಂಡನ ಮನೆಗೆ ವಾಪಸ್ಸಾಗಿದ್ದಳು. ಅವಳ ತಾಯಿ 1 ತಿಂಗಳು ಬಂದಿರಲು ಒಪ್ಪಿದ್ದರು. ಶೇಖರ್ ತಾಯಿಯನ್ನು ಕರೆಯಲು ಬಂದಿದ್ದ. ಅಮ್ಮ, ಅಲೋಕ ದೊಡ್ಡವನಾಗಿದ್ದಾನೆ. ನೀನು ನಮ್ಮನೆಗೆ ಬಂದು ನಮ್ಮ ವೀಣನ್ನ ನೋಡ್ಕೋ. ಸರೋಜಮ್ಮ ಒಪ್ಪಿದ್ದರು. ವಿಷಯ ತಿಳಿದ ಅಮೃತ ಹಾರಾಡಿದ್ದಳು. ಇಷ್ಟು ದಿನ ನಿಮಗೆ ನಾವು ಬೇಕಾಗಿತ್ತು. ಈಗ ಶಂಕರ ಬೆಂಗಳೂರಿಗೆ ಬಂದ ಅಂತ ನೀವು ಅವನ ಹಿಂದೆ ಹೊರಡೋದಾ? ನಮ್ಮ ಅಲೋಕನ್ನ ಯಾರು ನೋಡ್ಕೊಳ್ತಾರೆ? ಅಲೋಕ ದೊಡ್ಡವನಾಗಿದ್ದಾನೆ.
ಪ್ಲೇ ಹೋಮ್ಗೆ ಹೋಗ್ತಾನೆ. ಶಂಕ್ರು ಮಗು ಚಿಕ್ಕದಲ್ವೇ, ಅವರಿಬ್ಬರು ಕೆಲಸಕ್ಕೆ ಹೋದರೆ ಮಗುನ ಯಾರು ನೋಡ್ಕೊಳ್ತಾರೆ? ನಿಮಗೆ ಇತ್ತೀಚೆಗೆ ಅವರೇ ಹೆಚ್ಚು ಹತ್ತಿರದವರಾಗಿ ಬಿಟ್ಟಿದ್ದಾರೆ. ಸರೋಜಮ್ಮನಿಗೂ ರೇಗಿತ್ತು. ನೋಡಮ್ಮ, ಏನೇನೋ ಅನ್ಬೇಡ. ನನಗೆ ಯಾರೂ ಹೆಚ್ಚಿಲ್ಲ, ಯಾರೂ ಕಡಿಮೆ ಇಲ್ಲ. ನನ್ನನ್ನು ಯಾರು ಕೂಡಿಸಿ ಮಾಡಲ್ಲ ಅಂತ ನನಗೊತ್ತು. ನಿನಗೆ ಇತ್ತೀಚೆಗೆ ನನ್ನ ಬಗ್ಗೆ ಗೌರವ ಇಲ್ಲ. ಒಂದು ದಿನವೂ ಒಂದು ಅರ್ಧ ಪಾವು ಅನ್ನ ಮಾಡಿ ಹಾಕಲಿಲ್ಲ ನೀನು. ಒಂದು ಲೋಟ ಕಾಫಿ ಬೇಕಾದರೂ ಅತ್ತೆ ಕಾಫಿ ಅಂತ ಕುಳಿತ ಕಡೆಯಿಂದ ಆರ್ಡರ್ ಮಾಡ್ತಿದ್ದೆ. ನನ್ನ ಮಗ ಮೊಮ್ಮಗನಿಗೋಸ್ಕರ ಇಲ್ಲಿದ್ದೆ. ಇದುವರೆಗೂ ನಿರ್ವಂಚನೆಯಿಂದ ಮಾಡಿದ್ದೇನೆ. ಇನ್ಮೇಲೆ ನಿನ್ನ ಮನೆ ನೀನು ನೋಡ್ಕೊ. ನೋಡಿಕೊಳ್ತೇನೆ. ನಾನೇನು ನಿಮ್ಮ ಕಾಲಿಗೆ ಬಿದ್ದು ನನ್ನ ಮಗುನ ನೋಡ್ಕೊಳ್ಳಿ ಅಂತ ಕೇಳ್ತಿಲ್ಲ. ದುಡ್ಡು ಬಿಸಾಕಿದ್ರೆ ನಿಮ್ಮಂತಹವರು 100 ಜನ ಸಿಗ್ತಾರೆ. ಆಕೆ ಅಳುತ್ತಲೇ ಮನೆ ಬಿಟ್ಟು ಹೋಗಿದ್ದರು. ಶಂಕರನ ಮನೆಯಲ್ಲಿ ಅವರು ಸುಖವಾಗಿ ಇದ್ದರು. ವಸಂತ ಕೆಲಸಕ್ಕೆ ಹೋಗುವ ಹುಡುಗಿಯಾದರೂ ಹೋಗುವವರೆಗೂ ಮನೆಯ ಒಳಗೆ ಕೆಲಸ ಮಾಡ್ತಿದ್ಲು. ಅಲೋಕ ಪ್ಲೇ ಹೋಮ್ಗೆ ಹೋಗ್ತಿದ್ದ. ನಂತರ ಹತ್ತಿರವೇ ಇದ್ದ ಬೇಬಿ ಸಿಟ್ಟಿಂಗ್ನಲ್ಲಿರುತ್ತಿದ್ದ ಅತ್ತೆ ತಮ್ಮ ಮನೆ ಬಿಟ್ಟು ಹೋದ್ಮೇಲೂ ಅಮೃತ ಬದಲಾಗಿರಲಿಲ್ಲ. ಶೇಖರ್ನಿಗಿನ್ನೂ ಆ ದಿನ ತುಂಬ ಚೆನ್ನಾಗಿ ನೆನಪಿತ್ತು. ತಾಯಿ ಶಂಕರನ ಜೊತೆ ಹೊರಟು ಹೋದ ದಿನ. ಶೇಖರನು ಅಲೋಕನ ಜೊತೆ ಹೋಗಿ ರಾತ್ರಿಯವರೆಗೂ ಇದ್ದು ಅಲ್ಲೇ ಊಟ ಮಾಡಿಕೊಂಡು ಬಂದಿದ್ದ. ಅಂದು ಸಾಯಂಕಾಲ ಅಮೃತ ತನ್ನ ವಿದ್ಯಾರ್ಥಿಯ ಅಕ್ಕನ ಮದುವೆ ರಿಸೆಪ್ಷನ್ಗೆ ಹೋಗಿದ್ದಳು. ಮರುದಿನ ಬೆಳಗ್ಗೆ ಅಮೃತ ಎಂದಿನಂತೆ 7 ಗಂಟೆಗೆ ಎದ್ದಿದ್ದಳು. ಆ ವೇಳೆಗೆ ಶೇಖರ್ ಕಾಫಿ ಮಾಡಿದ್ದ. ತಿಂಡಿ ಏನು ಮಾಡ್ತೀಯಾ ಅಮ್ಮು? ಕಾಫಿ ಹೀರುತ್ತಾ ಕೇಳಿದ ಶೇಖರ್. ನಾನು ಹೇಗ್ರಿ ತಿಂಡಿ ಮಾಡಲಿ? ನನಗೆಲ್ಲಿ ಬಿಡುವಿದೆ? 8 ಗಂಟೆಗೆ ನನ್ನ ಸ್ಟೂಡೆಂಟ್ಸ್ ಬರ್ತಾರೆ. ಹಾಗಾದರೆ ತಿಂಡಿ ಅಡುಗೆ ಯಾರು ಮಾಡ್ತಾರೆ? ನೀವು ಮಾಡಿ. ನೀವು ಮಾಡೋದು ಮತ್ತೇನು? ನನ್ನನ್ನು ನೀನು ಈ ಮನೆಗೆ ಅಡುಗೆಯವನು ಅಂದ್ಕೊಂಡಿದ್ದೀಯಾ? ನೋಡ್ರಿ, ಹೆಂಗಸದ ನಾನು ಮನೆ ಜವಾಬ್ದಾರಿ ತೆಗೆದುಕೊಂಡಿರುವಾಗ ನೀವು ಅಡುಗೆ ಮನೆ ಜವಾಬ್ದಾರಿ ತೆಗೆದುಕೊಂಡ್ರೆ ತಪ್ಪೇನಿದೆ? ನಾನು ಕೆಲಸದಲ್ಲಿ ಇಲ್ಲದೆ ಇದ್ದಿದ್ರೆ ಅಚ್ಚುಕಟ್ಟಾಗಿ ಅಡುಗೆ ತಿಂಡಿ ಮಾಡಿ ಹಾಕ್ತಿದ್ದೆ. ನೋಡು ಅಮೃತ, ನೀನು ಈಗಲೂ ಕೆಲಸ ಬಿಟ್ಬಿಡು. ನೀನನ್ನು ಸಾಕುವ ಯೋಗ್ಯತೆ ನನಗಿದೆಯೋ ಇಲ್ವೋ ನೋಡು. ನೋಡಿದ್ದೇನಲ್ಲ ನಿಮ್ಮ ಸಂಪಾದನೆ ಲಕ್ಷಣ. ನೋಡ್ರಿ, ಮನುಷ್ಯನಿಗೆ ಜೀವನದಲ್ಲಿ ಮೇಲೆ ಬರಬೇಕು ಅನ್ನುವ ಆಸೆ ಇರಬೇಕು. ನಿಮಗೆ ಅಂತಹ ಆಸೆಗಳೇ ಇಲ್ಲ. ಆದರೆ ನನಗೆ ಹೃದಯದ ತುಂಬ ಅಂತಹ ಆಸೆಗಳಿವೆ. ಆ ಆಸೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ ನಾನು ಕಷ್ಟಪಡಲೇಬೇಕು. ಜೀವನವಿಡೀ ಅಡುಗೆ ಮನೆಯಲ್ಲಿ ಕೊಳೆಯುವುದಕ್ಕೆ ನಾನು ಸಿದ್ಧಳಿಲ್ಲ. ಶೇಖರ್ ಮಾತಾಡಿರಲಿಲ್ಲ. ಮದುವೆಯ ವಿಚಾರದಲ್ಲಿ ತಾನು ತುಂಬ ದುಡುಕ್ಬಿಟ್ಟೆ ಎನ್ನಿಸಿತ್ತು. ಮದುವೆಯಾದ ಹೊಸದ್ರಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಅಮೃತ ಲೆಕ್ಚರರ್ ಆದ ಮೇಲೆ ಅವಳ ಅಹಂ ಹೆಚ್ಚಾಗಿತ್ತು. ಮುಂದೆ ಎಂದೋ ಸುಖವಾಗಿರಬಹುದು ಎನ್ನುವ ಹುಚ್ಚಿನಿಂದ ಈಗಿನ ಸುಖ ಹಾಳು ಮಾಡಿಕೊಳ್ತಿದ್ಲು. ಅವಳಾದರೂ ಸುಖವಾಗಿದ್ದಳೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿತವೇ ಆಗಿರ್ತಿತ್ತು. ತಾನೊಬ್ಬಳು ಗೃಹಿಣಿ, ಒಂದು ಮಗುವಿನ ತಾಯಿ ಎನ್ನುವುದನ್ನೇ ಅವಳು ಮರೆತಿದ್ಲು. ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಎಲ್ಲರನ್ನೂ ದೂರ ಮಾಡಿಕೊಂಡಿದ್ದಳು. ತನ್ನ ತವರಿನಿಂದ ದೂರವೇ ಉಳಿದಿದ್ದಳು. ಮೊದಲನೆಯ ತಂಗಿಯ ಮದುವೆಗೆ ನೆಂಟಳಂತೆ ಹೋಗಿ ಬಂದಿದ್ದಳು. ಅವರು ಯಾರೂ ಬರುತ್ತಲೇ ಇರಲಿಲ್ಲ. ಅವನ ಕಡೆಯವರಂತೂ ಈ ಕಡೆಯೇ ತಲೆಯನ್ನೇ ಹಾಕ್ತಿರ್ಲಿಲ್ಲ. ಸರೋಜಮ್ಮನನ್ನು ನೋಡಬೇಕೆನಿಸಿದಾಗ ಶಂಕರನ ಮನೆಗೆ ಹೋಗ್ತಿದ್ರು. ಶೇಖರ್ ಒಮ್ಮೊಮ್ಮೆ ಯೋಚಿಸುತ್ತಿದ್ದ, ನಮ್ಮ ದಾಂಪತ್ಯ ಜೀವನಕ್ಕೆ ಅರ್ಥವಿದೆಯೇ? ನಮ್ಮ ಜೀವನದಲ್ಲಿ ಸುಖವಿದೆಯೇ? ಎಲ್ಲ ಗಂಡ ಹೆಂಡತಿಯರಂತೆ ನಾವು ಹೊರಗೆ ಹೋಗುತ್ತೇವೆಯೇ? ಒಂದು ಮದುವೆ ಮುಂಜಿಗೆ ಒಟ್ಟಿಗೆ ಹೋಗುತ್ತೇವೆಯೇ? ಒಂದೇ ಛಾವಣಿಯ ಕೆಳಗಡೆ ಇದ್ದರೂ ನಾವು ಅಪರಿಚಿತರಾಗಿಯೇ ಉಳಿದಿದ್ದೇವೆ. ಅಲೋಕನಿಗಾಗಿ ನಾವು ಈ ಮನೆಯಲ್ಲಿರಬೇಕಾಗಿದೆ. ನಮ್ಮ ಜಗಳ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರಬಾರ್ದು. ಅಮ್ಮ ಮಗುವನ್ನು ನೋಡಿಕೊಂಡಂತೆ ನಾನು ನೋಡಿಕೊಳ್ಳಬೇಕು ಎಂಬ ತೀರ್ಮಾನಕ್ಕೆ ಬಂದಿದ್ದ. ತಾಯಿ ತಮ್ಮನ ಮನೆಗೆ ಹೋದ ಮೇಲೆ ಶೇಖರ ಬೆಳಗ್ಗೆ ಎದ್ದು ತಾನೇ ಕಾಫಿ ಮಾಡ್ತಿದ್ದ. ತಿಂಡಿ ಮಾಡಿ ಮಗನಿಗೆ ತಿನ್ನಿಸಿ ತಾನು ತಿಂದು ಬಿಡ್ತಿದ್ದ. ಅಡುಗೆ ಮಾಡ್ತಿರ್ಲಿಲ್ಲ. ಮಗುವಿನ ಬಾಕ್ಸ್ಗೆ ಕೇಕ್ ಬಿಸ್ಕತ್ ಹಾಕಿರ್ತಿದ್ದ. ಅಲೋಕ 11 ಗಂಟೆಗೆ ಪ್ಲೇ ಹೌಸ್ನಲ್ಲಿ ತಿಂತಿದ್ದ. 1 ಗಂಟೆಗೆ ಅವನು ಬೇಬಿ ಸಿಟ್ಟಿಂಗ್ಗೆ ಹೋಗ್ತಿದ್ದ. ಅಲ್ಲೇ ಅವನ ಊಟವಾಗ್ತಿತ್ತು. ಸಾಯಂಕಾಲ ಶೇಖರ ಮನೆಗೆ ಬರುವಾಗ ಮಗುವನ್ನು ಕರೆತರುತ್ತಿದ್ದ. ರಾತ್ರಿ ಬಿಸಿ ಅಡುಗೆ ಮಾಡಿ ಮಗುವಿಗೆ ತಿನ್ನಿಸುತ್ತಿದ್ದ. ಹೆಂಡತಿಯನ್ನು ತಿಂದ್ಯಾ ಬಿಟ್ಯಾ ಎಂದು ಕೇಳ್ತಿರ್ಲಿಲ್ಲ. ಶನಿವಾರಗಳಲ್ಲಿ ಮಗುವನ್ನು ಹೋಟೆಲ್, ಸಿನಿಮಾ ಅಥವಾ ಲಾಲ್ ಬಾಗ್, ಕಬ್ಬನ್ ಪಾರ್ಕ್ಗಳಿಗೆ ಕರೆದೊಯ್ಯುತ್ತಿದ್ದ. ಭಾನುವಾರಗಳಲ್ಲಿ ತಮ್ಮನ ಮನೆಗೆ ಕರೆದೊಯ್ಯುತ್ತಿದ್ದ. ಅಲ್ಲಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಇದ್ದು ತಂದೆ ಮಗ ವಾಪಸ್ಸು ಬರುತ್ತಿದ್ದರು. ಅಲೋಕ ಹೈಸ್ಕೂಲ್ಗೆ ಬರುವ ವೇಳೆಗೆ ಅಮೃತ ಮನೆಯ ಮೇಲುಭಾಗದಲ್ಲಿ ಪಾಠ ಹೇಳಲು ಅನುಕೂಲವಾಗುವಂತೆ ದೊಡ್ಡ ಹಾಲ್ ಕಟ್ಟಿಸಿದ್ದಳು. ಮನೆಯಲ್ಲಿ ಎಲ್ಲ ವಸ್ತುಗಳು ಇದ್ದವು. ಮೈ ತುಂಬ ಒಡವೆಗಳು, ಬೀರುವಿನ ತುಂಬ ಸೀರೆಗಳು ಇದ್ದವು. ಒಬ್ಬ ವಿದ್ಯಾರ್ಥಿಯಿಂದ ಅವಳು 3,000 ರು ತೆಗೆದುಕೊಳ್ಳುತ್ತಿದ್ದಳು. ದಿನಕ್ಕೆ 4 ಬ್ಯಾಚ್ ಪಾಠ ಹೇಳ್ತಿದ್ಲು. ಪ್ರತಿ ಬ್ಯಾಚ್ನಲ್ಲಿ 40 ಜನ ವಿದ್ಯಾರ್ಥಿಗಳಿರ್ತಿದ್ರು.
ಅಲೋಕ ಇತ್ತೀಚೆಗೆ ತಂದೆಯಿಂದ ದೂರವಾಗತೊಡಗಿದ್ದ. ನೀನು ಚೆನ್ನಾಗಿ ಓದಬೇಕು ಅಲೋಕ. ಹಣ ಇದೆ ಅಂತ ಸಿಕ್ಕಾಬಟ್ಟೆ ಖರ್ಚು ಮಾಡಬಾರ್ದು. ಯಾವಾಗಲೂ ನಾವು ನಮಗಿಂತ ಕೆಳಗಿನವರನ್ನು ನೋಡಬೇಕು. ದುಡ್ಡನ್ನು ಹಿತಮಿತವಾಗಿ ಖರ್ಚು ಮಾಡಬೇಕು ಎನ್ನುವ ತಂದೆಗಿಂತ ಅಲೋಕ ಎಷ್ಟು ಹಣ ಬೇಕೋ ಸಂಕೋಚವಿಲ್ಲದೆ ಕೇಳು. ನಾನು ದುಡಿತಾ ಇರೋದೇ ನಿನ್ಗಾಗಿ. ನನ್ನ ಬಾಲ್ಯವಂತೂ ಬಡತನದಲ್ಲೇ ಕಳೆಯಿತು. 100 ರೂಪಾಯಿಗೆ ಒಂದು ಸೀರೆ ತಗೋಬೇಕಿದ್ರೆ ನಿಮ್ಮಪ್ಪನ 100 ಬಾರಿ ಕೇಳಬೇಕಿತ್ತು. ನಿನಗೆ ಯಾವ ಕೊರತೆಯೂ ಆಗಕೂಡದು ಎನ್ನುವ ತಾಯಿ ಪ್ರಿಯವಾಗಿದ್ದಳು. ಹೈಸ್ಕೂಲ್ನಲ್ಲಿದ್ದಾಗಲೇ ಅವನು ಲೂನ ತೆಗೆದುಕೊಂಡಿದ್ದ. ಅಲೋಕ ದಡ್ಡನಲ್ಲ, ಆದರೆ ಸೋಮಾರಿ. ಅವನು SSLCಗೆ ಬಂದಾಗ ಅಮೃತ 12,000 ಕೊಟ್ಟು ಅವನನ್ನು ಪಾಠಕ್ಕೆ ಸೇರಿಸಿದ್ದಳು. ಅವನು 55% ಅಂಕ ಗಳಿಸಿ ಪಾಸು ಮಾಡಿದ್ದ. ಅವನಿಗೆ ಸೈನ್ಸ್ ಕಾಂಬಿನೇಷನ್ ಕೊಡಿಸಲು ಅಮೃತ 20,000 ಡೊನೇಷನ್ ಕೊಟ್ಟಿದ್ದಳು. ಪುನಃ ಅವನನ್ನು ಟ್ಯೂಷನ್ಗೆ ಹಾಕಿದ್ದಳು. ಅಮ್ಮ, ನಾನು ಮಾತ್ರ ನಿನ್ನ ಹತ್ತಿರ ಪಾಠ ಹೇಳಿಸ್ಕೊಳ್ಳಲ್ಲ ಎಂದಿದ್ದ ಅಲೋಕ. ನೀನು ನನ್ನ ಹತ್ತಿರವೇ ಪಾಠ ಹೇಳಿಸ್ಕೋಬೇಕು, ಬೇರೆ ಕಡೆಗೆ ನಿನ್ನನ್ನು ಕಳುಹಿಸಲ್ಲ ಎನ್ನಬಹುದಿತ್ತು. ಆದರೆ ಹಾಗನ್ನದೆ ಅವನನ್ನು ಬೇರೆ ಕಡೆಯಲ್ಲಿ ಪಾಠಕ್ಕೆ ಸೇರಿಸಿದ್ದಳು. ಅವನು ಸರಿಯಾಗಿ ಓದುತ್ತಿದ್ದಾನೋ ಇಲ್ಲವೋ ಎಂದು ಒಮ್ಮೆಯೂ ವಿಚಾರಿಸ್ತಿರಲಿಲ್ಲ. ಮಗ ಸರಿಯಾಗಿಲ್ಲವೆಂದು ಶೇಖರನಿಗೆ ಗೊತ್ತಿತ್ತು. ತಾಯಿ ಮಗ ಮನೆಯ ಊಟ ತಿಂಡಿ ತಿನ್ನುತ್ತಿದ್ದುದೇ ಅಪರೂಪವಾಗಿತ್ತು. ಶೇಖರ್ ತನ್ನಗೋಸ್ಕರ ಅಡಿಗೆ ಮಾಡಿಕೊಳ್ಬೇಕಾಗಿತ್ತು. ಅಮೃತ ಸಾಮಾನ್ಯವಾಗಿ 50 ರು ತೆಗೆದು ಮಗನ ಕೈಲಿತ್ತು. ಲೋ ಅಲೋಕ, ಹೋಗಿ ತಿಂಡಿ ತೆಗೆದುಕೊಂಡು ಬಾ ಎನ್ನುತ್ತಿದ್ದಳು. ಅವನು ಚಿಲ್ಲರೆ ವಾಪಸ್ಸು ಮಾಡುವ ಅಭ್ಯಾಸವನ್ನೇ ಇಟ್ಟುಕೊಂಡಿರಲಿಲ್ಲ. ಫ್ರಿಡ್ಜ್ನಲ್ಲಿ ಯಾವಾಗಲೂ ಐಸ್ ಕ್ರೀಮ್, ಕೇಕ್, ಬಿಸ್ಕತ್ ಇರುತ್ತಿದ್ದವು. ಪ್ರತಿದಿನ ಸಾಯಂಕಾಲ ಮನೆಗೆ ಬರುವಾಗ ಬೇಕರಿಯಿಂದ 30-40 ರು ತಿಂಡಿ ತೆಗೆದುಕೊಂಡು ಬರುತ್ತಿದ್ದಳು. ಬೇಸಿಗೆ ರಜೆಯಲ್ಲಿ ಮಾತ್ರ ಅಮೃತ ಬಿಡುವಾಗಿರುತ್ತಿದ್ದಳು. ಅವಳಿಗೆ ತವರಿಗಾಗಲಿ ಅಥವಾ ಬೇರೆ ಯಾರಾದರೂ ನೆಂಟರ ಊರಿಗಾಗಲಿ ಹೋಗಲು ಇಷ್ಟವಾಗ್ತಿರಲಿಲ್ಲ. ಬೆಂಗಳೂರಿನಲ್ಲೇ ಇದ್ದರೆ ಯಾರಾದರೂ ಬಂದು ಠಿಕಾಣಿ ಹಾಕುತ್ತಾರೆಂಬ ಭಯವೂ ಅವಳಿಗಿತ್ತು. ಆದ್ದರಿಂದ ಬಲವಂತವಾಗಿ ಗಂಡ ಮಗನನ್ನು ಹೊರಡಿಸಿಕೊಂಡು ಪ್ರವಾಸಕ್ಕೆ ಹೋಗ್ತಿದ್ಲು. ಶೇಖರನಿಗೆ ಕ್ರಮೇಣ ಅದು ಬೇಸರವೆನಿಸತೊಡಗಿತ್ತು. ಅಲೋಕ PUCಯಲ್ಲಿ ತುಂಬ ಕಡಿಮೆ ಪರ್ಸೆಂಟೇಜ್ ತೆಗೆದಿದ್ದ. ನಿನ್ನ ತಲೆಗೆ ಸೈನ್ಸ್ ಹೋಗಲ್ಲ ಅಂತ ಕಾಣುತ್ತೆ, BAಗೆ ಸೇರ್ಕೋ. ಇಂಗ್ಲಿಷ್ನಲ್ಲೋ ಎಕನಾಮಿಕ್ಸ್ನಲ್ಲೋ MA ಮಾಡಿದರೆ ಒಳ್ಳೆ ಅವಕಾಶಗಳಿರುತ್ತವೆ ಎಂದಿದ್ದ ಶೇಖರ್. ನೀನು BE ಅಥವಾ MB ಓದಲೇಬೇಕು, ಮೊದಲು ವಿತ್ಡ್ರಾ ಮಾಡ್ಕೋ ಎಂದು ಆದೇಶಿಸಿದ್ದಳು ಅಮೃತ. ಅವನು ವಿತ್ಡ್ರಾ ಮಾಡಿಕೊಂಡಾಗ 70% ಬಂದಿತ್ತು. ಅಮೃತ 75,000 ಡೊನೇಷನ್ ಕೊಟ್ಟು BEಗೆ ಸೇರಿಸಿದ್ದಳು. BA ಸೇರಿದ ಮೇಲೆ ಅಲೋಕ ಮನೆ ಸೇರುವುದೇ ಅಪರೂಪವಾಗಿತ್ತು. ಹುಡುಗಿಯರನ್ನು ಚುಡಾಯಿಸುವುದರಲ್ಲಿ ಅವನು ಬಹಳ ಮುಂದು ಎಂದು ಶೇಖರನಿಗೆ ಚೆನ್ನಾಗಿ ಗೊತ್ತಿತ್ತು. ತಂದೆ ತಾಯಿಗೆ ಕಾಣದಂತೆ ಸಿಗರೇಟು ಸೇದುತ್ತಿದ್ದ. ಅವನು ಆಗಾಗ್ಗೆ ಡ್ರಿಂಕ್ಸ್ ತೆಗೆದುಕೊಳ್ಳುತ್ತಾನೆಂಬ ಗುಮಾನಿಯು ಶೇಖರನಿಗಿತ್ತು. ಅಮೃತ ಅವನು ಕೇಳಿದಷ್ಟು ಹಣ ಕೊಡ್ತಿದ್ಲು. ಅಲೋಕನಿಗೆ ವಿಪರೀತ ಬಟ್ಟೆಯ ಶೋಕಿ. ಮನೆಯಲ್ಲಿದ್ದಷ್ಟು ಹೊತ್ತು ತನ್ನ ರೂಮ್ನಲ್ಲಿ ಕ್ಯಾಸೆಟ್ ಹಾಕಿಕೊಂಡು ಕುಣಿಯುತ್ತಿರುತ್ತಿದ್ದ. ಮಮ್ಮಿ, ನನ್ನ ರೂಮ್ಗೆ ಒಂದು TV ತರ್ತೀನಿ, ಯಾವಾಗಲೂ ಹಾಲ್ನಲ್ಲಿ ಕುಳಿತು ನೋಡಕ್ಕಾಗಲ್ಲ ಎಂದು ಹಠ ಹಿಡಿದು ಒಂದು ಕಲರ್ TV ತನ್ನ ರೂಮ್ನಲ್ಲಿ ಹಾಕಿಕೊಂಡಿದ್ದ. ಒಂದು VCP ಕೊಂಡು ತಂದಿದ್ದ. ಕ್ರೀಮ್, ಸೆಂಟ್, ಪೌಡರ್ಗಳಿಗೆ ಸಿಕ್ಕಾಬಟ್ಟೆ ಹಣ ಹಾಳು ಮಾಡುತ್ತಿದ್ದ. ಒಮ್ಮೆ ಶೇಖರ್ ತಡೆಯಲಾರದೆ ಹೇಳಿದ್ದ, ಆಲೋಕ್, ಇಷ್ಟೊಂದು ಹಣ ಹಾಳು ಮಾಡಬೇಡಪ್ಪ. ನೀನು ಇನ್ನೂ ವಿದ್ಯಾರ್ಥಿ ಅನ್ನುವುದನ್ನು ಮರೆಯಬೇಡ. ಡ್ಯಾಡಿ ನೀನು ಹಣ ಸಂಪಾದಿಸಿ ನನಗೆ ಕೊಡ್ತಾ ಇದ್ರೆ ಆ ಮಾತು ಹೇಳಿದರೆ ಚೆನ್ನಾಗಿರುತ್ತೆ, ಇಲ್ದಿದ್ರೆ ಸುಮ್ಮನಿರು. ಮಮ್ಮಿ ಹಣ ಕೊಡ್ತಾಳೆ, ನಾನು ಖರ್ಚು ಮಾಡ್ತೀನಿ. ನನ್ನ ಖರ್ಚು ವೆಚ್ಚಗಳನ್ನು ಕೇಳುವುದಕ್ಕೆ ನಿನ್ಗೆ ಯಾವ ಅಧಿಕಾರವಿದೆ? ಶೇಖರನಿಗೆ ಮಗನನ್ನು ಕೊಂದು ಬಿಡಬೇಕೆನ್ನುವಷ್ಟು ಸಿಟ್ಟು ಬಂದಿತ್ತು. ಆದರೇನು ಪ್ರಯೋಜನ? ಅವನು ಮಾತು ಬೆಳೆಸದೆ ಸುಮ್ಮನಾಗಿದ್ದ. 5 ವರ್ಷ ಕಳೆದರೂ ಮಗ BE ಮುಗಿಸದಿದ್ದಾಗ ಅಮೃತಾಳಿಗೆ ಆತಂಕವಾಗಿತ್ತು. ಅವನನ್ನು ಕೂಡಿಸಿಕೊಂಡು ಬುದ್ಧಿ ಹೇಳಲು ಅವಳಿಗೆ ಬಿಡುವೇ ಇರಲಿಲ್ಲ. ಅವಳು ಕೋಪ ತೋರಿಸುತ್ತಿದ್ದುದು ಗಂಡನ ಮೇಲೆ ಮಾತ್ರ. ಶೇಖರ್ ನಿರ್ಲಿಪ್ತನಂತಿದ್ದ. ಏನ್ರಿ, ನನಗಂತೂ ಬಿಡುವಿಲ್ಲದಷ್ಟು ಕೆಲಸವಿರುತ್ತೆ. ನೀವಾದರೂ ಇರೋ ಒಬ್ಬ ಮಗನ ಕಡೆ ಗಮನ ಕೊಡೋಕ್ಕಾಗಲ್ವಾ? ಗಮನ ಕೊಡೋಕ್ಕೆ ಅವನೇನು ಎಳೆ ಮಗುನ? ಅವನಿಗೆ ನಿನ್ನ ಮಾತು ಅಂದರೆ ವೇದವಾಕ್ಯ ತಾನೆ. ನೀನೇ ಬುದ್ಧಿ ಹೇಳು.